ರಾಜ್ಯದಲ್ಲಿ ಇವತ್ತು ದ್ವಿತೀಯ ಇದೆ. ನೀರಾವರಿ ಬಗ್ಗೆ ಬಾಂಧಗಳನ್ನು ಕಟ್ಟಿರ್ತಕ್ಕಂಥದ್ದು ದೇಶಪಾಂಡೆ ಸಾಹೇಬರು. ಪ್ರತಿಯೊಂದು ಹಳ್ಳಿಗೆ ರೈತರಿಗೋಸ್ಕರ ಟಿಸಿಗಳನ್ನು ಸಪ್ರೇಟ್ ಮಾಡಿ ಸುಮಾರು 2,000 ಟಿಸಿಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅದಾವೆ. ಪ್ರತಿ ಒಂದು ಕಡೆ ರಸ್ತೆಯ ಸಂಪರ್ಕ ಅದ. ಪ್ರತಿಯೊಂದು ಝಡ್ಪಿ ಒಳಗೆ ದವಾಖಾನೆಗಳದಾವ. ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದು ಝಡ್ಪಿ ಒಳಗೆ ವಿದ್ಯೆಯನ್ನು ಮುಖ್ಯವಾಗಿ ಇಟ್ಕೊಂಡು ಶಿಕ್ಷಣಕ್ಕಾಗಿ ಪ್ರತಿಯೊಂದು ಝಡ್ಪಿ ಏರಿಯಾ ಒಳಗೆ ಹೈಸ್ಕೂಲ್ಗಳದಾವ. ಹಾಸ್ಟೆಲ್ ಮತ್ತು ಇತರೆ ಇದನ್ನು ಮಾಡ್ಲಿಕ್ಕೆ ಇವತ್ತು ಎಲ್ಲೂ ಜಾಗನೇ ಇಲ್ಲ. ಅಷ್ಟ ಒಂದು ವಿದ್ಯಾರ್ಥಿಗಳ ಸಲುವಾಗಿ ಅವರು ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥದ್ದು. ರಾಜ್ಯದ ಯಾವುದೇ ತಾಲೂಕಿನಲ್ಲಿ 2 ದೊಡ್ಡ ಭವನಗಳಿಲ್ಲ. ಒಂದು ಜಗಜೀವನ್ ರಾಮ್ ಅವರು ಮತ್ತು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದೇ ತಾಲೂಕು ಒಳಗೆ 2 ಭವನಗಳು ಇರ್ತಕ್ಕಂಥದ್ದು ನಮ್ಮ ಊರು ಒಂದ. ಶುಗರ್ ಫ್ಯಾಕ್ಟ್ರಿ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ಆಗಿರತಕ್ಕಂಥದ್ದು. GMR ಎಲ್ಲಿ ಅದಾರ ಅಂತ ಗೊತ್ತಿಲ್ಲಾಗಿತ್ತು. ಅಂತ ಒಂದು ಶುಗರ್ ಫ್ಯಾಕ್ಟ್ರಿಯನ್ನ ದೇಶಪಾಂಡೆ ಸಾಹೇಬರು ಮಾಡಿದ್ರು. ಇವ್ರು ಏನು ಮಾಡಿದ್ರು, ಅವನು ಫೋಟೋ ತೆಗೆದು ಇವ್ನ ಗಚ್ಚ ಇವನ್ ಫೋಟೋ ತೆಗೆದು ಇವತ್ತು ಇವ್ರದ್ದು ನ್ಯಾಯಾಲಯದೊಳಗೆ ಐತೆ ಕೇಸ್. 200 ಕೋಟಿ ಶಾಂಕ್ಷನ್ ಆಗೈತೆ ಅಂತ ಹೇಳಿ ಹೂವಾ ಮಾಡಿದ್ರು. ಅದಕ್ಕೆ ಮೊದಲು ಉತ್ತರ ಕೊಡ್ಲಿ. ಏನ್ರಿ 200 ಕೋಟಿ ಇದಕ್ಕೆ ನೀರಾವರಿಗೆ 200 ಕೋಟಿ ಶಾಂಕ್ಷನ್ ಆಗೈತೆ ಅಂತ ಹೇಳಿ ಹೂವಾ ಮಾಡಿ ನಮ್ದು ಗಾದೆ ಮಾತು ಒಂದೈತಿ, ಹಳೆ ಗಾಡಿ ತೊಳೆದ್ರೆ ರಾಡಿನ ಬರುವುದು ಅಂತೇಳಿ. ಹಂಗೆ ಸುನೀಲ್ ಹೆಗಡೆ ಅವ್ರಿಗೆ ಎಷ್ಟು ತೊಳಿತಿರಲ್ಲ ರಾಡಿನ ಬರೋದು ವಿನ ಅದೇನು ಸ್ವಚ್ಛ ಆಗುದಲ್ಲ. ಹಲವಾರು ಯೋಜನೆಗಳನ್ನ ತಂದಾರೆ. ಯಾರೂ ಎಂದೂ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ಕುಡಿಯುವ ನೀರಿನ ಯೋಜನೆ, ಕೆರೆ ತುಂಬುದು ಈಗಾಗಲೇ ಮೊನ್ನೆ ಇನ್ನೂ 1 ತಿಂಗಳು ಸಹಿತಾಗಿಲ್ಲ. ಮುರ್ಕಾಡೊಳಗೆ ಅದ್ರ ಬಗ್ಗೆ ಟ್ರಯಲ್ ಆಗಿ ನೋಡ್ಯಾವೆ. ಆದರೂ ಕೆಲವೊಬ್ರು ಹೂವಾಪೋಗಳ ರೈತರ ಮುಖಂಡನ ಅನ್ನಿಸ್ಕೊಳಕ ಏನೇನೋ ಮಾಡಾಕತ್ತಾರ. ಅವ್ರಿಗೆ ನಾ ಇಷ್ಟ ಹೇಳ್ತೇನೆ, ಪಾದಯಾತ್ರೆ ಮಾಡುವ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಾಗೇಂದ್ರ ಅವ್ರಿಗೆ, ನೀವು ರಸ್ತೆ ಮೇಲೆ ಪಾದಯಾತ್ರೆ ಮಾಡಬೇಡ್ರಿ, ದಯವಿಟ್ಟು ಪೈಪ್ಲೈನ್ ಹೆಂಗೆ ಹೋಗೈತಲ್ಲ ಹಂಗೆ ಪಾದಯಾತ್ರೆ ಮಾಡಿದ್ರೆ ಯಾರು ಎಲ್ಲೆಲ್ಲಿ ಕೆಲಸ ನಿಂದ್ರಿಸ್ಯಾರ ಅವ್ರ ಹಿಂದೆ ಯಾರು ಅದಾರ ಅದು ನಿಮಗೆ ಗಮನಕ್ಕೆ ಬರ್ತೈತಿ. ನೀವು ರೈತರ ಮುಂದೆ ಹೇಳ್ರಿ. ರೈತರ ಹೊಟ್ಟಿಗೆ ಹೊಡಿತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಅಲ್ಲ, ದೇಶಪಾಂಡೆ ಸಾಹೇಬ್ರಲ್ಲ. ರೈತ ವಿರೋಧಿಯಾಗಿದೆ. ಆ ರೈತರ ತಲೆಯೊಳಗೆ ತುಂಬಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಸತ್ಯ ನಿಮಗೆ ಹೊರಗೆ ಬೀಳ್ತೈತಿ. ರಸ್ತೆ ಮೇಲೆ ಪಾದಯಾತ್ರೆ ಮಾಡಿದ್ರೆ ಗುರ್ತಾಗುದಿಲ್ಲ. ಆ ಪೈಪ್ಲೈನ್ ಹಿಡಿದ ಪಾದಯಾತ್ರೆ ಮಾಡ್ಬೇಕು. ಇವ್ರು ಹೇಳಕತ್ತಾರಲ್ಲ ಕೈಗ ಆಗಿದ್ದು ಯಾವಾಗ, ಕೊಡಸಳ್ಳಿ ಡ್ಯಾಮ್ಗಳಾಗಿದ್ದು ಯಾವಾಗ, ಅದನ್ನು ಮೊದಲು ತಿಳ್ಕೊಳ್ಳಿ. ಭಾಳ ಬೇಡ. ನಮ್ದು ಬೆವುಡಿಗೆ ದುರ್ಗದ ಹಳ್ಳ ಆಗಿತ್ತು ಯಾವಾಗ ಅಂತೇಳಿ ಅವರೇ ಹೇಳಿ, ಸುನೀಲ್ ಹೆಗಡೆ ಅವರೇ ಹೇಳಿ ಯಾವಾಗ ಆಗೈತೆ ಅಂತೇಳಿ, ಯಾರು ಶಾಸಕರು ಆದ್ಮೇಲೆ ಆಗೈತೆ ಅದಂತೇಳಿ, ಯಾರು ಮುಖ್ಯಮಂತ್ರಿಗಳಿದ್ರಂತ ಹೇಳಿ ಅಂದು. ಅಭಿವೃದ್ಧಿ ಹರಿಕಾರ ಅಂತಕ್ಕಂಥ ವಾಕ್ಯವನ್ನು ಹೇಳಿದವರು ಯಾರು? ಟೂರಿಸಂ ಮಿನಿಸ್ಟರ್ ಇದ್ದಾಗ ಅದನ್ನು ಕಾನೂನು ತಿದ್ದುಪಡಿ ಮಾಡಿ ಪ್ರತಿಯೊಬ್ಬರಿಗೂ ಟೂರಿಸಂ ಒಳಗೆ ಕೆಲಸ ಆಗಬೇಕು. ಅಲ್ಲಿ ವೆಹಿಕಲ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು. ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾಗ ಮತ್ತು ಪ್ರವಾಸೋದ್ಯಮ ಇಲಾಖೆಯನ್ನು ಅವ್ರ ಕಡೆ ಇದ್ದಾಗ ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಅವರ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ನೋಡೇ ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಸಭಾಪತಿ ಅಧ್ಯಕ್ಷರು ಇದ್ದಾಗನ ಇವರಿಗೆ ಒಳ್ಳೆಯ ಶಾಸಕರಂತಕ್ಕಂಥದ್ದನ್ನ ಪ್ರಶಸ್ತಿಯನ್ನು ಕೊಟ್ಟವ್ರು ಯಾರು? ಇವೆಲ್ಲ ಪಾಪ ಸುನೀಲ್ ಹೆಗಡೆ ಅವರು ಮರೆತ ಬರೀ ಊರು ತಿನ್ನಾಕತ್ತಾರೆ. ಯಾಕಂದ್ರೆ ಇದ್ದ ಕಾರ್ಯಕರ್ತರು ಅವ್ರು ಕೂಡ ಇಲ್ಲ. ಇವತ್ತು ಅವ್ರು ಯಾರು ಕಾರ್ಯಕರ್ತರೂ ಇಲ್ಲ, ಬರೀ ಉಗುರು ತಿನ್ನೋದು ಒಂದೇ ಕೆಲಸ ನಡೆದೈತೆ ಅವ್ರದ್ದು. ಈಗ ಏನು ಮತ್ತೆ ಪೇಪರ್ ಕೊಡೋದು, ಹೂವುಗಳನ್ನು ಮಾಡೋದು, ಜನರಿಗೆ ರೈತ ಬಾಂಧವರಿಗೆ ದಿಶಾಗುಲು ಮಾಡ್ತಕ್ಕಂಥದ್ದು. ಇವತ್ತು ಅವ್ರ ಜೊತೆಗಿದ್ದವ್ರು ಯಾರು ಅದಾರ ನೋಡ್ರಿ.